ಹೇಗಿದೆ ಅಮ್ಮ? ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ತೆಗಿತಾ ಇರೋದು. ಮಮ್ಮಿ ನೋಡಿ ಏನು ಕುಡಿತಾ ಇದಾರೆ. ಜಯನಗರ ಅಲ್ಲಿ ಕಳೆದೋಗ್ಬಿಟ್ಟಿದ್ದು ಮತ್ತೆ ಲೈವ್ ಲೊಕೇಶನ್ ಶೇರ್ ನಮ್ಮ ಬರ್ಡೇಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು 4ನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ ನನ್ನ ಮಗಳ ಜೊತೆ, ಯಾನ ಜೊತೆ. ಸೊ ಅವಳು ಹುಟ್ಟಿದ್ದು 2022 ಜುಲೈಯಲ್ಲಿ. ಸೊ ಹೇಗಂದರೆ ಬ್ಯಾಕ್ ಟು ಬ್ಯಾಕ್ ನಮ್ಮದು 3 ತಿಂಗಳು ಬರ್ಡೇ ಬಂದ್ಬಿಡುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಫಸ್ಟ್ ಕಿರಣ್ದು ಬರ್ಡೇ ಬರುತ್ತೆ, ಜೂನ್ 5 ಕಿರಣ್ದು, ಜುಲೈ ಬಂದು ಯಾನದು 23rd. ಸೊ ಆಗಸ್ಟ್ 6 ಬಂದು ನಂದು. ಸೊ ಜೂನ್ ಜುಲೈ ಆಗಸ್ಟ್ 3 months ಬ್ಯಾಕ್ ಟು ಬ್ಯಾಕ್ ಬರ್ಡೇ ಸೆಲೆಬ್ರೇಷನ್ಸ್ ಇರುತ್ತೆ ಎವ್ರಿ ಮಂತ್. ಸೊ ಹೆಂಗಿದೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಹೆಂಗೆ ಕರೆಕ್ಟಾಗಿ ಬಂದಿದೆ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ಯಾನದು ನಂದು ಸೇಮ್ ಮಂತ್ ಬರ್ಡೇನೇ ಆಗ್ಬಿಡುತ್ತೇನೋ, ಒಂದು ದಿನ 2 ದಿನ ಹಂಗೆ ಡಿಫ್ರೆನ್ಸ್ ಇರುತ್ತೇನೋ, ಅಥವಾ ಸೇಮ್ ಡೇನೇ ಬಂದ್ಬಿಡುತ್ತೇನೋ ಅಂತ ಆ ಥರ ಅಂದ್ಕೊಂಡಿದ್ವಿ. ಡ್ಯೂ ಡೇಟ್ ನಮಗೆ ಆಗಸ್ಟ್ 1st ವೀಕೇ ಕೊಟ್ಟಿದ್ದು. ಸೊ ಈ ಥರ ಆಯಿತು ರಾತ್ರಿ ಕೇಕ್ ಕಟಿಂಗ್ ಎಲ್ಲ. ನೆಕ್ಸ್ಟ್ ಯಾವ ಥರ ಇರುತ್ತೆ, ಯಾವ ಥರ ಡೇ ಎಲ್ಲ ಸ್ಪೆಂಡ್ ಆಗುತ್ತೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಬರ್ಡೇದು ಒಂದು ದೊಡ್ಡ ಸ್ಟೋರಿನೇ ಇದೆ ಯಾನ ಜೊತೆ. ಯಾನ ಹುಟ್ಟಿದ್ದು ಜುಲೈ 23rd ಅಲ್ಲ, ಆಗಸ್ಟ್ 6 ನನ್ನ ಬರ್ಡೇ. ಸ್ವಲ್ಪ ದಿನನೇ ಗ್ಯಾಪ್ ಇರೋದು. ಆ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ತಲೆನೋವು ಸ್ಟಾರ್ಟ್ ಆಗಿತ್ತು. ಅಂದರೆ C-section ಮಾಡಿದ್ಮೇಲೆ ಅನಸ್ತೇಷಿಯಾ ಕೊಡ್ತಾರಲ್ವ, ಬೆನ್ನಿಗೆ ಬಗ್ಗಿಸ್ಬಿಟ್ಟು ನರಕ್ಕೆಲ್ಲ, ಅದೆಲ್ಲ ನರ್ವ್ಸ್ ನನಗೆ ಫುಲ್ಲು ತಲೆವರೆಗೂ ನೋವ್ತಾ ಇತ್ತು. ಅದು ಡಿಫ್ರೆಂಟಾಗಿ ನಾರ್ಮಲ್ ಹೆಡ್ಡೇಕ್ ಥರ ಅಂತೂ ಇರಲಿಲ್ಲ, ಅದು ಒಂಥರ ವಿಚಿತ್ರ ತಲೆನೋವು. ಅದು ನನಗೆ ರಾತ್ರಿ ಎಲ್ಲ 12 ಗಂಟೆಗೆ ಬಂದು ವಿಶ್ ಮಾಡಿದಾರಂತ. ಒಂದು ನೆನಪಿಲ್ಲ ನನಗೆ ವಿಶ್ ಮಾಡಿದ್ದಾರೆ ಏನು ಅಂತ. ಅಷ್ಟು ತಲೆನೋವು, ಜೊತೆಗೆ ಜ್ವರನೂ ಬಂದ್ಬಿಟ್ಟಿತ್ತು. ಅದು ಬೇರೆ ನಿದ್ದೆನೇ ಇರ್ತಿರಲಿಲ್ಲ. ಪಾಪು, ಚಿಕ್ಕ ಪಾಪು ಫೀಡಿಂಗ್. ಅಪ್ಪ ಬರ್ಡೇ ನೆನೆಸ್ಕೊಂಡ್ರೇ ಒಂಥರ ಆಗುತ್ತೆ. ಚೆನ್ನಾಗಿತ್ತು ಅದೊಂದು ಫಸ್ಟ್ ಬರ್ಡೇ ಏನೋ ಜೊತೆ, ಒಂಥರ ಎಕ್ಸ್ಪೀರಿಯನ್ಸ್. ಎಷ್ಟೇ ಕಷ್ಟ ಆದ್ರೂ ಇದೆಲ್ಲ ಜೊತೆ ಮಗು ಬೆಳೆಯೋದೆಲ್ಲ ನೋಡ್ತೀವಲ್ಲ, ಅದೊಂಥರ ಖುಷಿ ಆಗಿಬಿಡುತ್ತೆ. ಸೊ ಈ ಥರ ಆಯಿತು ಸೆಲೆಬ್ರೇಷನ್. ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಇದ್ದರು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕೇಕ್ ಕಟ್ಟೆಲ್ಲ ಮಾಡಿದ್ವಿ. ಸೊ ಯಾನ ಕೂಡ ಅವಳ ಜೊತೆನೂ ಆಯ್ತು, ಇಲ್ಲಾಂದರೆ ಇನ್ನೊಂದು ಪಕ್ಕ ಬಿಟ್ಟರೆ ಅವಳು ಮಲ್ಕೊಂಬಿಡ್ತಾ ಇದ್ಲು. ಸೊ ನನಗೆ ಇಷ್ಟ ಆಯಿತು ಅವಳ ಜೊತೆ ಮಾಡಿದ್ದೆ. ಯಾಕಂದರೆ ಅವಳು ಬಿಟ್ಟು ಮಾಡೋಕ್ಕೆ ಏನೋ ಒಂಥರ ಮನಸ್ಸೇ ಆಗೋದಿಲ್ಲ. ಅವಳು ಬಿಟ್ಟು ತಿಂತಾ ಇದ್ದೀವಿ ಆ ಥರ ಎಲ್ಲ ಫೀಲ್ ಬಂದುಬಿಡುತ್ತೆ. ಸೊ ಹಾಗೆ ಕಿರಣ್ ನನ್ನ ಬರ್ಡೇಗೆ ಅಂತ ಕ್ರಾಕ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ದಿನ ಅಂತ ಅನ್ಕೋತಾ ಇದ್ದೆ ನಾನು ತೊಗೋಬೇಕಂತ. ಇದಕ್ಕೂ ಮುಂಚೆ ಕೂಡ ಆರ್ಡರ್ ಮಾಡಿದ್ರು, ನನ್ನ ಸೈಜೇ ಸಿಗ್ತಾ ಇರಲಿಲ್ಲ. ಯಾವಾಗ ಆರ್ಡರ್ ಮಾಡಿದ್ರು ಒಂದು ಪ್ರಾಬ್ಲಮ್ ಇರ್ತಾಯಿತ್ತು, ದೊಡ್ಡದಾಗ್ತಾಯಿತ್ತು, ನನಗೆ ಕಂಫರ್ಟ್ ಇರ್ತಾ ಇರಲಿಲ್ಲ. ಸೊ ಈ ಸರಿ ಏನೋ ಗೊತ್ತಿಲ್ಲ, ಸಖತ್ ಪರ್ಫೆಕ್ಟಾಗಿ ಸಿಕ್ಬಿಟ್ಟಿದೆ. ನನಗೆ ಅದು ಫುಲ್ ಖುಷಿ ಆಗ್ಬಿಡ್ತು, ಏನೋ ಈ ಸರಿ ಆದರೂ ಸಿಕ್ತಲ್ಲ ಅಂತ. ಏನೋ ಒಂಥರ ಚೆನ್ನಾಗಿರುತ್ತೆ. ಇದು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು, ಕಂಫರ್ಟಬಲ್ ಆಗಿರುತ್ತೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ತಮ್ಮ ಅದೇ ಹೇಳ್ತಾ ಇದ್ದು, ನಿಂಗೆ ಬೋರಾಗಿ ನೀನೇ ಎಸಿಬೇಕು, ಅಷ್ಟು ಚೆನ್ನಾಗಿರುತ್ತೆ ನೋಡು ಅಂತ. ಸೊ ನಾನು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ತಗೊಳ್ಳೋದು. ಸೊ ಚೆನ್ನಾಗಿತ್ತು ಬರ್ಡೇ ಗಿಫ್ಟ್ ಎಲ್ಲ. ಇದಕ್ಕೂ ಮುಂಚೆ ಬರ್ಡೇ ಅಡ್ವಾನ್ಸಾಗಿ ನನಗೆ ಕಿರಣ್ ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಶಾಪಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೆ. ಇವಾಗ ಮತ್ತೆ ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ಅಂತೆಲ್ಲ ಶೇರ್ ಮಾಡ್ತೀನಿ. ಬೆಳಿಗ್ಗೆ ಆಯಿತು, ಅರೌಂಡ್ 11 ಗಂಟೆ ಹಂಗಾಗಿತ್ತು. ಆ ಟೈಮಲ್ಲಿ ಅವ್ರ ಪಪ್ಪ ಮಲ್ಕೊಂಡ್ಬಿಟ್ಟಿದ್ದಾರೆ. ಕಿರಣ್ ಅಂತೂ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ಇವಳು ಏನೋ ಫ್ರಿಜ್ಜಿಂದ ತೊಗೊಂಡು ಬಂದು ತಿನ್ಕೊತಾ ಇದ್ದಾಳೆ. ಅದೊಂದು ಸ್ಟಿಕ್ ಥರ ಬರುತ್ತೆ, ಕಿರಣ್ ತೊಗೊಂಬಂದಿದ್ದಾರೆ. ಅದನ್ನು ಸೈಲೆಂಟಾಗಿ ಎತ್ಕೊಂಡು ತಿಂತಿದ್ದಾಳೆ. ನಾನು ಯಾಕೋ ಸೈಲೆಂಟಾಗಿದ್ದಾಳೆ ಅಂತ ಬಂದು ನೋಡಿದ್ರೆ ಕಿರಣ್ ಮಲಗಿದ್ದಾರೆ, ಇವಳು ತಿಂತಾ ಇದ್ದಾಳೆ. ಏನೇನು ಇಟ್ಕೊಂಡಿದ್ಯಾ ಅದರಲ್ಲಿ? ಮತ್ತೆ ಓಪನ್ ಮಾಡಿದ್ರೆ ಎಲ್ಲ ಆಚೆ ಬರುತ್ತೆ. ಗೊಂಬೆ, ವಾಟರ್ ಬಾಟಲ್, ಗೊಂಬೆ ಮತ್ತು ವಾಟರ್ ಬಾಟಲ್ ಇಟ್ಕೊಂಡಾ? ಓಕೆ. ಅಲ್ಲಿ ಲಡ್ಡುಗಳು, ಸ್ನ್ಯಾಕ್ಸ್ ಇಟ್ಕೊಂಡ್ಯಾ? ಸರಿ. ಎಲ್ಲಿ ಹೋಗ್ತಾ ಇಟ್ಕೊಂಡು? ಆಚೆನಾ? ಆಚೆ ಹೋಗಿ ಏನಕ್ಕೆ? ಇವತ್ತೇನು ಸ್ಪೆಷಲ್ ಇದೆ? ಇವತ್ತೇನು ಸ್ಪೆಷಲ್ ಇದೆಯಾ? ಸರಿ ಮಾಡ್ತೀನಿ. ಇವತ್ತೇನು ಸ್ಪೆಷಲ್ ಹೇಳು? ಅಲ್ಲ, ಸ್ಪೆಷಲ್ ಏನಿದೆ ಇವತ್ತು? ಯಾರ್ದು ಬರ್ಡೇ? ನಂದಾ? ಥ್ಯಾಂಕ್ ಯು ಅಮ್ಮ. ಆಯ್ತಾ ಕ್ಲೋಸು? ಇದು
ಆ ಕಡೆ ತಿರ್ಗೋ ಹಾಕ್ತೀನಿ. ಸೊ ಕಿರಣ್ ರೆಡಿ ಆಗು ಅಂತ ಹೇಳಿದ್ದಾರೆ. ರೆಡಿ ಆಗಿದ್ದೀನಿ. ಇನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸೊ ಹೋಗೋದು. ಈ ಪ್ಯಾಂಟ್ ಆಲ್ರೆಡಿ ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ನಲ್ಲ ಅದು, ಇದು ಹೊಸದೇ, ಹಾಕ್ಕೊಂಡಿರಲಿಲ್ಲ. ಸೊ ಇವತ್ತು ಹಾಕ್ಕೊಂಡೆ. ಚಳಿ ಇದೆ, ಆಚೆ ಮಳೆ ಕೂಡ ಬರ್ತಿದೆ. ಸೊ ಹಾಗಾಗಿ ಬೆಟರ್ ಫುಲ್ ಇರಲಿ ಅಂತ. ಸೊ ಈ ಔಟ್ಫಿಟ್ ನಂದು ಬರ್ಡೇದು. ರೆಡಿ ಆಗು ಅಂತ ಹೇಳಿದ್ರು. ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾರ ಅಂತ ನಿಜವಾಗ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ರು ಜಯನಗರ್ಗೆ ಹೋಗೋಣ ಅಂತ. ಆ್ಯಕ್ಚುಲಿ ಅವ್ರು ಅಂದ್ಕೊಂಡಿದ್ರು ಇವತ್ತಿನ ಬರ್ಡೇ ದಿನ ನಾವು ಮೂವಿಗೆ ಹೋಗೋಣ ಅಂತ. ಇಯಾನನ ಅಮ್ಮ ಹತ್ರ ಬಿಟ್ಬಿಟ್ಟು ಸ್ವಲ್ಪ ಎಲ್ಲ ಟೈಮ್ ಸ್ಪೆಂಡ್ ಇಯಾನ ಹತ್ರ ಮಾಡಿ ಆಮೇಲೆ ಸ್ವಲ್ಪ ಅಮ್ಮ ಹತ್ರ ಬಿಟ್ಬಿಟ್ಟು ಇಬ್ಬರು ಮೂವಿಗೆ ಹೋಗೋಣ. ಸೊ ಇದೆಲ್ಲ ಮೂವಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ಮ ತಮ್ಮ ಅಮ್ಮ ಎಲ್ಲರೂ ಕೂಡ ಹೋಗಿ ಬಂದರು. ನನಗೆ ಇವಾಗ ಈ ಮೂವಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ನನಗೆ ಗೊತ್ತಲ್ವಾ. ಸೊ ಹೋದರೆ ಗೊತ್ತು ಪಿಕ್ಚರ್ ತೋರಿಸ್ಬಿಡ್ತಾಳೆ, ಇನ್ನೊಂದು ಹೊಸ ಪಿಕ್ಚರ್, ಮತ್ತು ನೋಡೋಕೆ ಬಂದಿರೋರ್ಗೂ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ನಾವು ಬೇಡ ಅಂತ ಅಂದ್ಕೊಂಡ್ವಿ. ಆಮೇಲೆ ಸರಿ ನೋಡಿದ್ರೆ ಟಿಕೆಟ್ ಕೂಡ ಸಿಕ್ಕಿಲ್ಲ ನಮಗೆ, ಫುಲ್ ಆಗಿಬಿಟ್ಟಿತ್ತು. ಸರಿ ಜಯನಗರ್ಗೆ ಹೋಗೋಣ, ಶಾಪಿಂಗ್ ಹೋಗೋಣ, ಆಮೇಲೆ ಅಲ್ಲಿ ಲಂಚ್ಗೆ ಹೋಗೋಣ ಅಂತ ಹೇಳಿದ್ರು ಕಿರಣ್. ಸರಿ ಅಂತ ಹೋಗ್ತಾ ಇದ್ದೀವಿ. ಯಾಕೆ ಶೂ ಬಂತ ಆಯ್ತಿರು, ಶೂ ಬಂತು ಅಂತ ಹೇಳಿದ್ರು. ಅಂದರೆ ಪಿ ಬಂತು ಅಂತ. ಈ ಥರ ಎಲ್ಲಾದರೂ ಹೋದಾಗ ಆಚೆ ಅಂದರೂ ನನಗಂತೂ ತಲೆ ಕಟ್ಟೋಗ್ಬಿಡುತ್ತೆ. ಅದು ಟ್ರಾಫಿಕಲ್ಲಿ ಎಲ್ಲಂತ ಶೂ ಮಾಡ್ಸೋಕ್ಕಾಗುತ್ತೆ ಹೇಳಿ ಮಕ್ಕಳಿಗೆ. ಸಡನ್ನಾಗಿ ಅವ್ರಿಗೆ ಹೇಳ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಆ ಟೈಮಲ್ಲಿ ಅಷ್ಟೇ ಡೈಪರ್ ಇಟ್ಕೊಂಡ್ಬಿಟ್ಟಿರ್ತೀನಿ ಎಮರ್ಜೆನ್ಸಿಗೆ. ಅದು ಹಾಕ್ಬಿಟ್ಟು ಸುಸು ಮಾಡಿಸ್ಬಿಡೋದು. ಅವಳಿಗೆ ಕನ್ಫ್ಯೂಸ್ ಆಗುತ್ತೆ, ಏನು ನಮ್ಮ ಮಮ್ಮಿ ಹಿಂಗೆ ಮಾಡು ಅಂತಾರೆ ಅಂತ ಅವಳು ಆಗ್ತಾ ಇರ್ತಾಳೆ. ಸೊ ಏನು ಮಾಡೋಕ್ಕಲ್ಲ, ಎಮರ್ಜೆನ್ಸಿಗೆ ಎಲ್ಲಂದ್ರೆ ಇಲ್ಲಿ ಮಾಡ್ಸೋಕ್ಕೂ ಆಗೋದಿಲ್ಲ. ಇವಾಗ ನಾವು ಹೆಂಗೆ ತೊಗೊಳೋದು, ಒಳ್ಳೆ ಬೂತ್ ಬಂಗ್ಲೆ ಇದ್ದಂಗಿದೆ. ಹಿಂದೆ ನಿಂತ್ಕೊಂಡ್ಬಿಟ್ಟಿದೆ. ಇಷ್ಟೇ ಡಿಸ್ಟೆನ್ಸಲ್ಲಿ ತೆಗಿತಾ ಇರೋದು. ಒಳಗಡೆ ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ಇಲ್ಲಿ ಬೇಟು ಹಾಳು ಬಿದ್ದೋಗಿದೆ. ನೀವೇನಾದ್ರು ಜಯನಗರ್ಗೆ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಅಂತೂ ಮಾಡಕ್ಕೆ ಹೋಗ್ಬೇಡಿ. ಒಳಗಡೆ ಹೋದ್ರೆ ಲಾಕ್, ನೀವು ಸಿಗಾಕೊಂಡ್ಬಿಡ್ತೀರಾ. ಹೆಂಗೋ ಎಸ್ಕೇಪ್ ಆಗಿದೆಯಲ್ಲ. ಎಷ್ಟೊಂದ್ ಜನ ಹಂಗೆ ನಿಂತಿದ್ದಾರೆ ನೋಡಿ. ಒಂದು ಕಾರ್ ನಿಲ್ಸಿದ್ರೆ ಇನ್ನೊಬ್ರು ಬರೋವರೆಗೂ ನಾವು ತೆಗಿಯಕ್ಕಿರಲ್ಲ. ಎಲ್ಲ ಹಂಗೆ ಬ್ಲಾಕ್. ಹಿಂದೆಗಡೆನು ನೋಡಿ. ಇದು ಫ್ರೀ ಪಾರ್ಕಿಂಗ್ ಅಂದ್ರೆ ಹಿಂಗಿರುತ್ತೆ ನೋಡಿ. ಫ್ರೀ ಇಲ್ಲ, ಇದು ಅವಾಗ ನಾವು ಪೇ ಮಾಡ್ತಿದ್ವಲ್ಲ. ಇವಾಗ ಯಾರು ಇಲ್ಲ, ಯಾರು ಮೇಂಟೈನ್ ಮಾಡ್ತೀರ, ಬಿಟ್ಟು ಹೋಗ್ಬಿಟ್ಟವ್ರೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಮ್ಮ ಬರ್ಡೇಗೆ ಏನು ತಗೊಂತಿದ್ದಾರೆ ಏನು, ಆಮೇಲೆ ಎಲ್ಲ ತಗೊಂತಿದಾರಲ್ಲ. ಎಲ್ಲಿ ತಕೊಂಡ್ಬಂದಿ ಹಾಕಿರಾ? ವೇಟಿಂಗ್ ಇಷ್ಟು ವೀಕ್ ಡೇ ಅನ್ಕೊಂಡು ಕಡಿಮೆ ಜನ ಇರ್ತಾರೆ ಅಂತ. ಬಟ್ ಆದರೂ ಇಷ್ಟು ಜನ ಕ್ಯೂ ಅಲ್ಲಿದ್ದೀವಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಫುಡ್ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ. ಇದು ಫಸ್ಟ್ ಟೈಮ್. ಏನಕ್ಕೆ ವೆಯ್ಟ್ ಮಾಡ್ತಾ ಇರೋದು? ಹಾಂ, ಸೊ ಕಿರಣ್ ಮುಂಚೆನೇ ಬುಕ್ ಮಾಡಿದ್ರು ಈ ಥರ ಲಂಚ್ಗೆ ಬರ್ತಾ ಇದ್ದೀವಿ ಟೈಮ್ ಅಂತ. ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ನಾವು ಬಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಅಂದರೆ ನಾವು 3:30ಗೆ ಮಾಡಿಬಿಟ್ಟಿದ್ದಾರೆ. ನಾವು ಬಂದಿರೋದೇ 3 o'clock. ಅರ್ಧ ಗಂಟೆ ಆಬ್ವಿಯಸ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ರೆಸ್ಟೋರೆಂಟ್ ಹೆಸರು ಬಂದು ಫುರ್ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಸಖತ್ತಾಗಿತ್ತು. ಬಂದಿದ ತಕ್ಷಣ ವೆಲ್ಕಮ್ಗೆ ನಮಗೆ ಇದೊಂದು ಕೊಟ್ಟಿದ್ದಾರೆ. ಪ್ಯೂರ್ ವೆಜ್ ಇದು. ಅದೊಂದು ಆರಾಮಾಗಿದೆ ನಮಗೆ. ಸೊ ಬಟ್ ಇದು ನೋಡೋಕ್ಕೆ ಎಗ್ ಯೋಗ್ ಥರ ಎಲ್ಲ ಕೊಟ್ಟಿದ್ದಾರೆ. ಬಟ್ ಪ್ಯೂರ್ ವೆಜಿಟೇರಿಯನ್ ಇದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಏನಾಗಿ ಇಷ್ಟ ಆಗ್ಬಿಟ್ಟು ಇನ್ನೊಂದು ಬೇಕು ಅನ್ನೋ ಥರ ಇದ್ಲು. ಪಾಪ ಇವಳು ತಿನ್ನೋದು ನೋಡಿ ಮತ್ತೆ ತಿರ್ಗಾ ಇನ್ನೊಂದು ತೊಗೊಂಬಂದು ಕೊಟ್ಟರು ಅವಳಿಗೆ. ಚೆನ್ನಾಗಿದೆ. ಚೆನ್ನಾಯ್ತಲ್ಲಯ್ಯ. 3 ಕೊಟ್ಟಿದ್ರು. ಏನಾಗಿ ಇಷ್ಟ ಆಯಿತು ಅಂತ ಅವ್ರು ನೋಡ್ಬಿಟ್ಟು ಮತ್ತೆ ಏನಾಗ ಒಂದು ತೊಗೊಂಬಂದರು. ಇನ್ನೊಬ್ರಿಗೆ ಹೇಳಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ. ತಿರ್ಗಿ ಅವರು ಇನ್ನೊಂದು ತೊಗೊಂಬಂದ್ಬಿಟ್ಟಿದ್ದಾರೆ. ನಾನು ಮತ್ತೆ ಏನ 2 ತೊಗೊಂಡ್ವಿ. ನಂದು ತಿರ್ಗಾ 2 ತೊಗೊಂಡ್ಬಿಟ್ಟು ಏನ ಕೇಳ್ತಾ ಇದ್ಲ. ಅಷ್ಟು ಟೇಸ್ಟಿಯಾಗಿತ್ತು. ಹಂಗೆಲ್ಲ ಇವಳಿಗೆ ಬೆಸ್ಟ್ ಐಚರ್ ಕೊಟ್ಟರೆ. ನನಗೆ ಕಿರಣ್ಗೆ ಎಲ್ಲೋದ್ರು ಸ್ಟಾರ್ಟರ್ಸ್ ಅಂದರೆ ತುಂಬ ಇಷ್ಟ. ಮೇನ್ ಕೋರ್ಸ್ಗಿಂತ ಜಾಸ್ತಿ ಸ್ಟಾರ್ಟರ್ಸ್ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಸೊ ಈಗಲೂ ಕೂಡ ಸ್ಟಾರ್ಟರ್ಸ್ನೇ ಆರ್ಡ್ರ್ ಮಾಡಿದ್ವಿ.
ಬಿಸಿಲ್ಲ ಬಿಸಿಲ್ಲ. ದೀಪ ಹೆಂಗಿದೆ? ಎಂಜಾಯ್. ಹೇಗಿದೆ ಅಮ್ಮ? ಚೆನ್ನಾಗಿದ್ಯಾ? ನಾನು ಕಿರಣ್ ಅಲ್ದೇನೆ ನಮ್ಮ ಮಗಳು ಕೂಡ ನಮ್ಮ ಜೊತೆ ಸೇರಿಬಿಟ್ಟಿದ್ದಾಳೆ ಇವಾಗ ಸ್ಟಾರ್ಟರ್ಸ್ ಜೊತೆನೇ. ಅವಳಿಗೂ ಮೇನ್ ಕೋರ್ಸ್ ಇಷ್ಟ ಇಲ್ಲ, ಸ್ಟಾರ್ಟರ್ಸೇ ಇಷ್ಟ ಆಗುತ್ತೆ. ಅವಳಂತೂ ನೀವು ತಿನ್ನೋದು ನೋಡಿದ್ರೆ ಗೊತ್ತಾಗಿರುತ್ತೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಅಂತ. ಸೊ ಎಲ್ಲ ಚೆನ್ನಾಗಿತ್ತು, ಊಟ ಮಾತ್ರ ಸಕ್ಕತ್ತಾಗಿತ್ತು. ಇದು ಗ್ರೀನ್ ಕಲರ್ ಏನು ಕಾಣ್ತಾ ಇದೆ ಅದು ಮಶ್ರೂಮ್ದು ಹೇಳಿದ್ವಿ. ಅದು ಫುಲ್ ಸ್ಪೈಸಿ ಇರುತ್ತೆ ಅಂತ ಹೇಳಿದ್ರು ಮೊದಲೇ. ಸರಿ ಟ್ರೈ ಮಾಡೋಣ ಅಂತ ನೋಡಿದ್ವಿ. ಮೂಕ ಎಲ್ಲ ಉರಿಯಿತ್ತು, ಬಾಯೆಲ್ಲ ಉರಿತಾ ಇತ್ತು, ಬಟ್ ಆದರೂ ತಿನ್ಬೇಕು ಅನಿಸ್ತಾಯಿತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಸೊ ಅದು ಮತ್ತು ಮಶ್ರೂಮ್ ಸಕ್ಕತ್ತಾಗಿತ್ತು, ಚೀಸ್ ಎಲ್ಲ ಹಾಕಿ. ಈ ಅನ್ನ ಕೂಡ ತುಂಬ ಇಷ್ಟಪಟ್ಟು ತಿಂದ್ಲು ಅದನ್ನು. ಅದಾದಮೇಲೆ ಒಂದು 2 ಮಾಕ್ಟೇಲ್ಸ್ ಹೇಳಿದ್ವಿ. ಮತ್ತು ಅದಾದಮೇಲೆ ಬ್ರಾಕ್ಲಿ, ಮಶ್ರೂಮ್ಸ್ ಏನೇನಿರುತ್ತೆ ಸ್ಟಾರ್ಟರ್ಸ್ ಎಲ್ಲ ಹೇಳಿದ್ವಿ. ಸಕ್ಕತ್ತಾಗಿತ್ತು ಸ್ಟಾರ್ಟರ್ಸ್ ಮಾತ್ರ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೊ ಅದೆಲ್ಲ ಊಟ ಎಲ್ಲ ಆಯಿತು. ಬಿರಿಯಾನಿ ಬೇರೆ ಹೇಳ್ಬಿಟ್ಟಿದ್ವಲ್ಲ, ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಯಾಕಾದರೂ ಹೇಳಿದ್ವಿ ಅನ್ನಿಸ್ತು, ಅಷ್ಟು ಆಗ್ಬಿಟ್ಟಿತ್ತು ಸ್ಟಾರ್ಟರ್ಸಲ್ಲೇ. ಬಟ್ ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಡು ಮಿಕ್ಕಿದ್ದೆಲ್ಲ ಪಾರ್ಸಲ್ ತೊಗೊಂಡ್ವಿ, ಮನೆಗೆ ಹೋಗಿ ತಿನ್ನೋಕ್ಕೆ ಬರುತ್ತೆ ಅಂತ. ಸೊ ಊಟ ಎಲ್ಲ ಆದಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲ. ಎಲ್ಲರೂ ಬಂದ್ಬಿಟ್ಟು ಕ್ಲ್ಯಾಪ್ ಎಲ್ಲ ಮಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. Thank you so much. One more shot. One more shot. Video. Thank you, sir. Thousand. Candle service. ಎಷ್ಟು ಕೊಡು? ನನಗೆ ಒಂಥರ ಆಗ್ತಾಯಿತ್ತು, ಎಲ್ಲರೂ ಬಂದು ಆ ಥರ ವಿಶ್ ಮಾಡ್ತಾಯಿದ್ರೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ನಾವು ಬಂದು ಕೂತ್ಕೊಂಡು ಇನ್ನೂ ಆರ್ಡರ್ ಪ್ಲೇಸ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಒಂದು 5-6 ಬರ್ಡೇಗಳು ಹಿಂಗೆ ಮಾಡ್ತಾನೆ ಇದ್ರು. ಆವಾಗ ಅನಿಸ್ತು, ಓಕೆ ಕಿರಣ್ ಅದಕ್ಕೆ ನನಗೆ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ, ನನಗೂ ಹಿಂಗೆ ಮಾಡ್ತಾರೇನೋ ಊಟ ಆದಮೇಲೆ ಅಂತ. ಆವಾಗಲೇ ನನಗೊಂಥರ ಆಗಿತ್ತು. ಅದೇನೋ ಗೊತ್ತಿಲ್ಲ, ಒಂಥರ ಆಗ್ಬಿಡುತ್ತೆ. ಬರ್ತಾ ಬರ್ತಾ ಬರ್ಡೇ ಸೆಲೆಬ್ರೇಷನ್ ಅನ್ನೋದು ಒಂಥರ ಆಗುತ್ತೆ. ಮೊದಲಂದ್ರೆ ಚಿಕ್ಕ ಮಕ್ಕಳಿದ್ದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಇವಾಗ ಬರ್ತಾ ಬರ್ತಾ ಬರ್ಡೇ ಬರ್ತಾ ಇದೆಯಾ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಯಾಕಂದರೆ ಬೆಳೀತಾ ಬೆಳೀತಾ ಏಜ್ ಆಗಿಬಿಡುತ್ತೆ, ಮತ್ತು ನಾವು ಚಿಕ್ಕ ಮಕ್ಕಳಾಗಿರೋಕ್ಕಾಗಲ್ಲ, ಆ ಥರ ಫೀಲಿಂಗ್ ಬಂದುಬಿಡುತ್ತೆ. ಸೊ ಊಟ ಎಲ್ಲ ಆಯಿತು, ಸೆಲೆಬ್ರೇಷನ್ ಕೂಡ ಆಯಿತು. ಬಿಲ್ ಕೂಡ ಈ ಥರ ಕೊಟ್ಟಿದ್ದಾರೆ, ಒಂಥರ ಡಿಫ್ರೆಂಟಾಗಿ ಅದರಲ್ಲೆಲ್ಲ ಇಟ್ಟು. ಹಾಗೆ ಒಂದಷ್ಟು ಸೋಂಪು ಮತ್ತು ಅದೆಲ್ಲ ಕೊಟ್ಟಿದ್ರು ಲಾಸ್ಟಲ್ಲಿ. ಸೊ ಊಟ ಮಾತ್ರ ನಿಜ ಚೆನ್ನಾಗಿತ್ತು. ಅಂದರೆ ನೀವೇನಾದರೂ ಇಲ್ಲಿಗೆ ಟ್ರೈ ಮಾಡ್ತಾ ಇದ್ದೀರಾ ಬರೋಕ್ಕೆ ಅಂದರೆ ಸ್ಟಾರ್ಟರ್ಸ್ನ ಟ್ರೈ ಮಾಡಿ. ಮತ್ತು ಪ್ರೈಸ್ ವೈಸ್ ನೋಡಿದ್ರೆ ಸ್ವಲ್ಪ ಕಾಸ್ಟೇ ಇದೆ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಅವಾಗ ಏನಾದರೂ ಈ ಥರ ಸ್ಪೆಷಲ್ ಅಕೇಶನ್ಗೆ ಬಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ಫ್ಯಾಮಿಲಿ ಜೊತೆ, ಒಂದು ಒಳ್ಳೆ ಊಟ ಮಾಡಬೇಕು ಅಂತಂದರೆ ಬೆಸ್ಟ್ ಪ್ಲೇಸ್ ಇದು, ಎಸ್ಪೆಷಲಿ ಫಾರ್ ಸ್ಟಾರ್ಟರ್ಸ್. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಆಯಿತು. ಊಟ ಚೆನ್ನಾಗಿತ್ತು. ಹೇಗಿತ್ತು ನಿಮಗೆ ಊಟ? ನಿದ್ದೆ ಬರ್ತಿದೆ, ಅಷ್ಟು ಹೊಟ್ಟೆ ತುಂಬ. ಸ್ಟಾರ್ಟರ್ಸಲ್ಲೇ ಹೊಟ್ಟೆ ತುಂಬಿಡ್ತು. ಅದು ಬೇರೆ ಬಿರಿಯಾನಿ ಆಲ್ರೆಡಿ ನಾವು ಆರ್ಡರ್ ಮಾಡಿಬಿಟ್ಟಿದ್ವಿ, ಅದು ಕೂಡ ಬಂತು, ಅದು ಕೂಡ ತಿನ್ಕೊಂಡ್ವಿ. ಮಿಕ್ಕಿದ್ದು ಪಾರ್ಸಲ್ ತೊಗೊಂಬಂದಿದ್ವಿ, ತಿನ್ನೋಕ್ಕಾಗಲಿಲ್ಲ. ಸೊ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ ಆಯ್ತಲ್ಲ, ಕಾಸ್ಟ್ ಎಕ್ಸ್ಪೆನ್ಸ್ ಇತ್ತು, ಬಟ್ ಟೇಸ್ಟ್ ಪರವಾಗಿಲ್ಲ. ಅಂದರೆ ಯಾವಾಗಲೂ ಹೋಗೋಕ್ಕಾಗಲ್ಲ. ಏನಾದ್ರೂ ಒಂದು ಸ್ಪೆಷಲ್ ಆಗಿ ಅಲ್ಲಿ ತಿನ್ಬಿಟ್ಟು ಅಲ್ಲಿರೋ ರೆಸಿಪಿ ಬಾಯಿಗೆಲ್ಲ ಗೊತ್ತಾದ್ರೆ ಮನೇಲಿ ಬಂದು ಟ್ರೈ ಮಾಡ್ಬೋದು. ಸೊ
ಚೆನ್ನಾಗಿತ್ತು, ಕಾಸ್ಟ್ಲಿ ಇತ್ತು. ಬಟ್ ಬರ್ಡೇ ಸೆಲೆಬ್ರೇಷನ್ ಎಷ್ಟು ಜನದಿತ್ತು ಗೊತ್ತಾ ಇವತ್ತು. ಅಪ್ಪ ನಾವು ಹೋಗಿದ್ದೀವಿ, ಬಂದು ವಿಶ್ ಮಾಡ್ತಿದ್ದಾರೆ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ. ಬೇರೆಯವ್ರು ಅವಾಗ ಕಿರಣ್ ಅದಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ಅಂತ. ಸೊ ಊಟ ಎಲ್ಲ ಆದ್ಮೇಲೆ ಬಂದು ಎಲ್ಲರೂ ಸೇರಿ ವಿಶ್ ಮಾಡ್ತಾರೆ. ಅದು ಒಂದು ಡೆಸರ್ಟ್ ಬಂದು ಕಾಂಪ್ಲಿಮೆಂಟ್ರಿ ಅಲ್ಲ, ಅದು ಮಾತ್ರ ಸಖತ್ತಾಗಿತ್ತು. ಅದು ಜ್ಯೂಸಿ ಜ್ಯೂಸಿ ಕೇಕ್ ಮಧ್ಯೆ ಏನೋ ಒಂದು ಹಾಕಿದ್ರಪ್ಪ, ಗೊತ್ತಿಲ್ಲ, ರಬ್ಡಿ ತರನ, ರಬ್ಡಿ. ಆ ಟೇಸ್ಟು ಸಖತ್ತಿತ್ತು. ಅದು ತಿಂದ್ವಿ, ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ನಿದ್ದೆ ಎಳಿತಾ ಇದೆ. ಇಲ್ಲಿ ಏನೋ ಸರಿಯಾಗಿ ನಿದ್ದೆ ಹೊಡಿತಿದೆ. ನಾನು ಒಂದಷ್ಟು ಟಾಪ್ಸ್ ನೋಡಿದೆ ಕಾರಲ್ಲಿ ಕುತ್ಕೊಂಡಾಗ, ಇಷ್ಟ ಆಗ್ಬಿಡ್ತು. ಆಮೇಲೆ ಹುಡ್ಕೊಂಡು ಹೋದೆ, ಅದೆಲ್ಲಿದೆ ಅಂತಾನೆ ಗೊತ್ತಾಗಿಲ್ಲ. ಸೊ ಅಷ್ಟೇ, ಹಂಗೆ ಹೋಗಿ ಜಯನಗರಲ್ಲಿ ಕಳ್ದೋಗ್ಬಿಟ್ಟಿದ್ವಿ. ಮತ್ತೆ ಲೈವ್ ಲೊಕೇಶನ್ ಶೇರ್ ಮಾಡಿ ಒಬ್ಳೆ ಹೋಗ್ಬಿಟ್ಟಿದ್ದೀನಿ ಹುಡ್ಕೊಂಡು ಶಾಪ್. ಆಮೇಲೆ ಕಿರಣ್ ಎಲ್ಲಿದ್ದಾರೆ ಗೊತ್ತಾಗ್ತಿಲ್ಲ. ಆಮೇಲೆ ಅವ್ರು ಲೈವ್ ಲೊಕೇಶನ್ ಶೇರ್ ಮಾಡಿದ್ರು. ಒಂದಷ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಓಡ್ತಾ ಇದೀವಿ. ಕಿರಣ್ಗೆ ಹೇಳ್ತಾ ಇದೀನಿ ಅದೇ ಚಾ ಕೊಡ್ಸು ಅಂತ. ಇನ್ನೊಂದು ನೋಡಿ, ನೀನ್ ಹುಟ್ಟಿದ್ದೆ ಎಷ್ಟು ಜನದ ಬರ್ಡೇಸ್ ಇತ್ತು. ಅದೆಲ್ಲ ಮೇಡಮ್ ಬರ್ಡೇ ಇತ್ತು. ಎಲ್ಲ ಬಂದಿರೋರೆಲ್ಲ ಮೇಡಮ್ ಹ್ಯಾಪಿ ಬರ್ಡೇ ಟು ಯು ಮೇಡಮ್ ಅಂತ. ಇವತ್ತು ಎಷ್ಟು ಜನ ಹುಟ್ಟಿದಾರೆ ನೋಡಿ. ಅಲ್ಲೇ ನಮಗೊಂದು 6-7 ಜನ ಸೆಲೆಬ್ರೇಷನ್ ಆಯ್ತಲ್ವಾ ಇದ್ರಲ್ಲೇನೆ. ಆಚೆ ವರ್ಲ್ಡ್ ಬೇರೆ ತರ ಇದೆ. ನಾವು ನಮ್ಮ ಬರ್ಡೇ ಮಾತ್ರ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಎಷ್ಟೊಂದು ಜನದ ಬರ್ಡೇ ಇವತ್ತು ಸೇಮ್ ಡೇ ಇರುತ್ತೆ. ಅವ್ರು ಎಲ್ಲರೂ ಅದೇ ತರ ಮೈಂಡ್ ಸೆಟ್ ಇಟ್ಕೊಂಡು ಅಲ್ಲೇ ಬಂದಿದ್ದಾರೆ. ಅದ್ರ ಹೆಸರೇನು ಹೇಳು? ಫುರ್ ತಿಂದ್ಬಿಟ್ಟು ಫುರ್ ಮಜಾ ಐತೆ. ಸೊ ಎಲ್ಲ ತಿನ್ಕೊಂಡು ನೋಡ್ತಾ ಇದೀವಿ. ಟೀ ಕುಡಿಬೇಕು ಅನ್ಸ್ತಿದೆ, ಯಾಕಂದ್ರೆ ಸಖತ್ ನಿದ್ದೆ ಬರ್ತಿದೆ. ಮಸ್ತ್. ಇವಾಗ ಚಾ ಎಲ್ಲಾದ್ರೂ ಸಿಕ್ಕಿದ್ರೆ, ನಮಗೆ ಒಂದು ಒಳ್ಳೆ ಟೇಸ್ಟ್ ಚಾ ಬೇಕಾಗೈತೆ, ಸಿಕ್ತಿಲ್ಲ. ನೋಡೋಣ, ಇಲ್ಲ ಏನಾದ್ರೂ ಸಿಕ್ಕಿದ್ರೆ ಕಿರಣ್ ಕೊಡ್ಸಿದ್ರೆ ಥ್ಯಾಂಕ್ ಯು. ಕಾರ್ ಪಾರ್ಕಿಂಗ್ ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದೀನಿ ನೋಡು. ಟೀಗೆ ನಂಗೆ ಬೇಕು. ಓಕೆ, ಒಳ್ಳೆ ಊಟ ಆಗಿತ್ತು, ಸಖತ್ ನಿದ್ದೆ ಬೇರೆ ಬರ್ತಾ ಇತ್ತು. ಸರಿ, ಟೀ ಕುಡಿದ್ರೆ ಒಂಥರ ಸಮಾಧಾನ. ಸೊ ಹಾಗೆ ಕಿರಣ್ಗೆ ಹೇಳ್ತಾ ಇದೆ, ಹೋಗ್ತಾ ಆನ್ ದ ವೇ ಕೂಡ ಮೆಟ್ರೋ ಎಲ್ಲ ಟ್ರಯಲ್ ನಡೀತಾ ಇತ್ತು. ಇನ್ನೇನು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಲಿ ಕೂಡ ಮೆಟ್ರೋ ಬಂದ್ಬಿಡುತ್ತೆ. ಆರಾಮಾಗಿ ನಾವು ಎಲ್ಲಿ ಬೇಕಲ್ಲಿ ಸುತ್ತಾಡ್ಬೋದು. ಇವಾಗ ಯಾವ ಕಡೆ ಬೇಕಾದರೂ ಮೆಟ್ರೋ ಹತ್ಕೊಂಡು ಓಡಾಡ್ಬೋದು, ಟ್ರಾಫಿಕ್ ಅದೆಲ್ಲ ಇರೋದಿಲ್ಲ. ಸೊ ಅದೊಂದು ಖುಷಿ. ಹಾಗೆ ಟೀ ಕೂಡ ಫೈನಲಿ ಸಿಕ್ತು. ಸೊ ಕರ್ಕೊಂಬಂದು ಟೀ ಕೊಡ್ಸಿದ್ರು. ಇಲ್ಲಿ ಯಾವಾಗಲೂ ಟೀ ಮಾತ್ರ ಸಖತ್ತಾಗಿರುತ್ತೆ, ನಮಗೆ ತುಂಬ ಇಷ್ಟ. ಝೂಮ್ ಹಾಕೊಂಡು ದೊಡ್ಡೋಳಂತೆ, ಅವಳು ಮುಟ್ಬೋದಂತೆ ಕತ್ತೆ, ನಾನು ಮುಟ್ಟಂಗಿಲ್ಲಂತೆ. ಸೊ ಅಲ್ಲಿದೆ ಇದೊಂದು ಟಾಪ್ ತಗೊಂಡೆ. 350 ಅಲ್ಲ, 350. ಇದೊಂದು ಟಾಪ್ ಸ್ಟ್ರೆಚಬಲ್. ಇದು 250. ಕ್ಲೋಸ್ ಮಾಡು ಜೋರಾಗಿ, ನಾನು ಇಲ್ಲಾಂದ್ರೆ ಕೊಡಲ್ಲ. ಇದು ಅದು ಕ್ಲೋಸ್ ಮಾಡಿ, ಕತ್ರಿ ಹಿಡಿಬಾರ್ದು. ಹೋಗ್ತಿ ಇಲ್ಲಮ್ಮ, ನೀನ್ ಮಾಡಿಲ್ಲ ಅಂದ್ರೆ ಕೊಡಲ್ಲ. ಕಿರಣ್ ಹೇಳ್, ಕಿರಣ್ ಕಿರಣ್ ಆಂಟಿ ಯಾರು ಇಲ್ಲ ಮನೇಲಿ. ಆಂಟಿ ಯಾರು ಇಲ್ಲ. ಯಾವ ಆಂಟಿನೂ ಇಲ್ಲ ಇಲ್ಲಿ. ಹಾ, ಇದೊಂದು ಟಾಪ್ ತಗೊಂಡೆ. ಆಮೇಲೆ ಇದೊಂದು ಟಾಪ್ ದೇವಸ್ಥಾನಕ್ಕೆ ಹೋದಾಗ ಹಾಕೊಳಕ್ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಮಿನಿಸೋ ಅಲ್ಲೇ ಒಂದಷ್ಟು ಫೇಸ್ ರೇಸರ್ಸು ಅದೆಲ್ಲ ತಗೊಂಡಿದ್ದೀನಿ. ಇದೊಂದು ಟ್ರಾವೆಲಿಂಗಿಗೆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಇದೊಂದು ಪೌಚ್ ತೊಗೊಂಡೆ. ಇದು ಎಷ್ಟು 230 ರೂಪೀಸ್ ಆಯಿತು. ಅದರಲ್ಲಿ ಈ ಥರ ಒಂದು ಬಾಟಲ್ ಇದೆ. ಇದು ಲೋಷನ್ ಅಥವಾ ಶಾಂಪು ಪಂಪ್ ಮಾಡೋದಕ್ಕೆ. ಇದೊಂದು ನಾರ್ಮಲ್ ಈ ಥರ ಕೊಟ್ಟಿದ್ದಾರೆ. ಇನ್ನೊಂದು ಈ ಥರ ಒಂದು ಡಬ್ಬಿ ಇದೇ ಥರ ಸೇಮ್. ಇನ್ನೊಂದು
ಆಮೇಲೆ 2 ಬಾಕ್ಸ್ ಥರ ಕೊಟ್ಟಿದ್ದಾರೆ, 2 ಚಿಕ್ಕ ಪುಟಾಣಿದು. ಆಮೇಲೆ ಒಂದು ಇದೇನಕ್ಕೆ, ಓಕೆ ಇದರಿಂದ ಹಾಕೋಕ್ಕೆ ತಾನೇ, ಇದರಿಂದ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಏನೋ ಶಾಂಪೂ ಆಯಿಲ್ ಏನಾದರೂ ಕ್ಯಾರಿ ಮಾಡಬೇಕಂದ್ರೆ ಹಾಕೋಕ್ಕೆ, ಇದು ಯೂಸ್ ಮಾಡೋಕ್ಕೆ ತೊಗೊಳಕ್ಕೆ. ಟ್ರಾವೆಲ್ ಟೈಮಲ್ಲಿ ಯೂಸ್ ಆಗುತ್ತೆ. ಏನಾಗೆ ಒಂದಷ್ಟು ಶಾಂಪೂ ಲೋಷನ್ ಎಲ್ಲ ತೊಗೊಬೋದು. ಫ್ಲೈಟಲ್ಲಿ ಬಿಡಲ್ಲ ದೊಡ್ಡ ದೊಡ್ಡದು, ಸೊ ಫ್ಲೈಟಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ ಬಿಡಲ್ಲ ಅಂತ ಚಿಕ್ಕ ಚಿಕ್ಕ ತೊಗೊಂಬಂದಿದ್ದು. ಎಲ್ಲ ಶಾಂಪೂ ಮತ್ತು ಕಂಡೀಷ್ನರ್ ಎಲ್ಲ ಹಾಕಿ ಕ್ಯಾರಿ ಮಾಡ್ಬೋದು ಅಂತ. ಸೊ ಇಷ್ಟು ಹಾಗೆ ಇದೊಂದು ಕೂಡ ಬಂದಿದೆ, ಪ್ಲಾಂಟ್ಸ್ ಇಡೋಕ್ಕೆ ಅಂತ ತರಿಸಿದ್ದೆ. ಟೇಬಲ್, ಇದಕ್ಕೆ ಕಾಲುಗಳು 3 ಕಾಲು ಸೊ ಇದನ್ನ ಫಿಟ್ ಮಾಡಿ ಮತ್ತೆ ತೋರಿಸ್ತೇನೆ. ಕ್ಯೂಟ್ ಇದೆಲ್ಲ, ಹಾ ಚೆನ್ನಾಗಿದ್ಯಾ? ಇದರಲ್ಲಿ ಪ್ಲಾಂಟ್ ಇಡ್ತೀನಿ, ಇದರಲ್ಲಿ ಆ ಪ್ಲಾಂಟ್ಗೋಸ್ಕರ ಸ್ವಲ್ಪ ದೂರ ಆಗಿತ್ತು, ಅಲ್ಲಿಂದ ಡೈರೆಕ್ಟ್ ತಗೊಂಡಿದ್ದಲ್ಲ. ಚೆನ್ನಾಗಿದೆ. ಅದೇ ಬೇರೆ ಗಲೀಜ್ ತರ, ಬೇರೆ ಯಾರು ಸೆರಾಮಿಕ್ ಹಾಕಿದ್ರೆ ಇನ್ನೂ ಸಾಕಾಗ್ತಾನೆ, ಬಟ್ ಚೆನ್ನಾಗಿದೆಲ್ಲ. ಜಯನಗರಲ್ಲಿ ನನಗೆ ಶಾಪಿಂಗ್ ಏನು ಅನಿಸ್ತು ಅಂದರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶಾಪಲ್ಲಿ ಸೇಮ್ ಬಟ್ಟೆ ಸೇಮ್ ಒಂದೇ ಥರ ಇರ್ತಾ ಇತ್ತು. ಅದೊಂದು ಏನೋ ನಂಗೆ ಇಷ್ಟ ಆಗಿಲ್ಲ. ಅದೊಂದು ಏನೋ ಸಿಕ್ಕಿದ್ದೆ, ಯಾವುದೊಂದು ಸ್ವಲ್ಪ ಐಟಮ್ಸ್ ಇಷ್ಟ ಆಯ್ತು ತೊಗೊಂಬಂದ್ವಿ. ಸೊ ಹಾಗೆ ಇಯಾನ ಇದು ರೆಕಾರ್ಡ್ ಮಾಡ್ತಿರೋದು ಇಯಾನೇ ಮೂವಿ ನೋಡೋಣ ಅಂತ ಎಲ್ಲ ಮೂವಿ ನೋಡ್ತಾ ಇದ್ವಿ ಕೂತ್ಕೊಂಡು. ಸೊ ನನಗೇನೋ ಓಕೆ ಅನಿಸ್ತು ಮೂವಿ, ತಮ್ಮುಡು ಮೂವಿ ಅದು. ಸೊ ಹಾಗೆ ಎಲ್ಲ ಮೂವಿ ನೋಡಿ ರಾತ್ರಿ ಇನ್ನೇನು ಅಲ್ಲಿ ಹಾಲಲ್ಲೇ ಮಲ್ಕೊಂಬಿಡೋಣ ಅಂತ ಎಲ್ಲ ಮಲ್ಕೋತಾ ಇದ್ವಿ. Happy birthday, Mommy. I love you. I love you. ನೋಡಿದ್ರಲ್ಲ, ಬೆಳಿಗ್ಗೆಯಿಂದ ಏನೋ ವಿಶ್ ಮಾಡ್ತಾ ಇದ್ದು, ರಾತ್ರಿ ಕೂಡ ಮಲ್ಕೋಬೇಕಾದ್ರೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ ಇದ್ಲು. ಅವಳಿಗೊಂಥರ ಖುಷಿ ಬರ್ಡೇ ಅಂತ ವಿಶ್ ಮಾಡೋದಕ್ಕೆ ಅಂತ ಎಲ್ಲ. ಸೊ ಅವಳು ವಿಶ್ ಮಾಡ್ದಂಗೆಲ್ಲ ಒಂಥರ ಖುಷಿ ಆಗ್ತಾ ಇತ್ತು. ಸೊ ಈ ಥರ ಇತ್ತು ಬರ್ಡೇ ಸೆಲೆಬ್ರೇಷನ್, ಚೆನ್ನಾಗಾಯಿತು. ಎಲ್ಲ ಆಚೆ ಹೋಗಿದ್ದು, ಶಾಪಿಂಗ್ ಮಾಡಿದ್ದು, ತಿಂದಿದ್ದು, ಒಂಥರ ತುಂಬ ಚೆನ್ನಾಗಿತ್ತು. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.